ಇವತ್ತೆದ್ದು ಪ್ರೇ ಮಾಡ್ಕೊ ತಗೋಬರ್ತೀನಿ. ಹೇ ಗೈಸ್, ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಗೈಸ್. ಇವತ್ತು ಬೆಳಗ್ಗೆ ಬೇಗನೆ ಎದ್ದೆ, ಬಟ್ ಎದ್ದ ತಕ್ಷಣ ಕೆಳಗಡೆ ಬಂದು ಅಡುಗೆ ಮನೇಲಿ ಸ್ವಲ್ಪ ತಿಂಡಿ ಕೆಲಸ ಎಲ್ಲ ಮಾಡಿಬಿಟ್ಟು ಸಿಂಕ್ ಎಲ್ಲ ವಾಶ್ ಮಾಡಿ ಸ್ನಾನ ಮಾಡಿಕೊಂಡು ಈಗ ಬಂದು ಪೂಜೆ ಮಾಡ್ತಾ ಇದ್ದೀನಿ. ಪೂಜೆ ಮಾಡುವಾಗ ನನಗೆ ತುಂಬ ಖುಷಿ ಆಯಿತು. ಯಾಕೆ ಗೊತ್ತಾ, ಇವತ್ತು ನಾನು ಕಿಚನಲ್ಲಿ ತಿಂಡಿಗೆಲ್ಲ ರೆಡಿ ಮಾಡಿಟ್ಟು ಮತ್ತು ಚಿಂಟು ಪಪ್ಪಾಗೆ ವಾಟರ್ ಎಲ್ಲ ರೆಡಿ ಮಾಡಿಟ್ಟು ಹೋಗಿದ್ದೆ. ಬಟ್ ನಾನು ಬರೋ ಅಷ್ಟರಲ್ಲಿ, ಅವನು ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಅವನು ಕೆಳಗಡೆಗೆ ಬಂದಿದ್ದ. ಚಿಂಟು ಅವ್ರ ಅಜ್ಜಿ ಸೊ ಅದನ್ನೇ ಕೊಟ್ಟಿದ್ರು, ಬೇರೆದು ಕೊಟ್ಟಿರಲಿಲ್ಲ. ನಾನೇನು ರೆಡಿ ಮಾಡಿಟ್ಟಿದ್ನಲ್ಲ ಅದನ್ನೇ ಕೊಟ್ಟಿದ್ರು. ಹಾಗೆಯೇ ಮತ್ತು ಚಿಂಟು ಅವ್ರ ಪಪ್ಪ ಎಲ್ಲಿ ಬೇಗ ಹೋಗ್ಬಿಡ್ತಾನೆ ಅಂದ್ಬಿಟ್ಟು ನಾನೆಲ್ಲ ಪ್ರಿಪ್ರೇಷನ್ಸ್ ಮಾಡಿ ಇಟ್ಟಿದ್ನಲ್ಲ, ಸೊ ಅದನ್ನೇ ತಿಂಡಿನ ಮಾಡ್ತಾ ಇದ್ರು ಮಗನಿಗೆ ಅಂತ. ಈ ಚೇಂಜಸ್ಸು ನನ್ನ ಕೈ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಈ ಕಣ್ಣೀರು. ಎಲ್ಲ ಒಳ್ಳೆಯದೇ ಆಗ್ತಾ ಇದೆ. ಬನ್ನಿ, ನಾನು ನಿಮಗೆ ಆಮೇಲೆ ಹೇಳ್ತೀನಿ ಎಲ್ಲವುದು ಏನು ಅಂತ. ಫಸ್ಟ್ ನಾವು ತಿಂಡಿ ಮಾಡೋಣ. ಸೊ ನಂಗೆ ಅದು ನೋಡಿ ಒಂಥರ ಖುಷಿ ಆಯಿತು. ಐ ಮೀನ್ ನೋಡೋಕ್ಕೂ ನನಗೆ ಅದು ಕಿವಿಗೆ ಬಿತ್ತು ಅವ್ರು ಮಾಡ್ತಾ ಇರೋದು. ಸೊ ನನಗೆ ಖುಷಿ ಆಯಿತು, ಬಿಕಾಸ್ ಓಕೆ ಅವರು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ನಾನು ಮಾಡಿರೋದನ್ನು ಮನೆಗೆ ಅಂತ ತಿಳ್ಕೊಂಡು ಅವರು ಮತ್ತೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನನಗೆ ಖುಷಿ ಆಯಿತು. ಆ್ಯಂಡ್ ಕಣ್ಣೀರು ಸಹ ಬಂತು. ಅದಕ್ಕೆ ದೇವ್ರ ಹತ್ರ ಪ್ರೇ ಮಾಡ್ತಿದ್ದೆ, ದೇವ್ರೆ ನಾನು ನಿನ್ನ ಹತ್ರ ಕೇಳ್ಕೊಂಡಿದ್ದನ್ನು ನೀನು ಇಷ್ಟು ಬೇಗ ನೆರವೇರಿಸ್ತಾ ಇದ್ದೀಯಲ್ಲ ಅಂತ ನಾನು ಮನ್ಸಾರ ಹತ್ತು ನನ್ನ ನಮನನ ತಿಳಿಸ್ದೆ. ಏಕೋಳಿ ಗೋ ಗೋ ಹೋ. ಬನ್ನಿ ಗೈಸ್, ಚಿಂಟುಗೆ ನೀರು ಕೊಟ್ಬಿಟ್ಟು ಬರೋಣ. ಇವತ್ತು ಸ್ವಲ್ಪ ಎಲ್ಲ ಉಲ್ಟಾ ಆಗೋಯ್ತು. ನೀರು ಕಾಯೋ ತನಕ ಕೆಲಸ ಮಾಡೋಣ ಅಂದ್ಬಿಟ್ಟು ಕಿಚನಲ್ಲಿ ಉಳ್ಕೊಂಡೆ, ಹಿಂಗಾಯಿತು. ಬನ್ನಿ ನೀರು ಕೊಟ್ಬಿಟ್ಟು ಬರೋಣ. ಹೇ ಗೈಸ್, ಗುಡ್ ಮಾರ್ನಿಂಗ್. ಸೂರ್ಯ ನೋಡಿ ಎಷ್ಟು ಬ್ರೈಟಾಗಿ, ಕಣ್ಣು ಬಿಡೋಕ್ಕಾಗ್ತಾ ಇಲ್ಲ, ಅಷ್ಟು ಬ್ರೈಟಾಗಿದ್ದಾನೆ ನೋಡಿ ಸೂರ್ಯ. ನೋಡಿ ನಮ್ಮ ಕೋಳಿಗಳು ಫುಡ್ ಹಾಕ್ತೀನಿ ಅಂದ್ಬಿಟ್ಟು ನಾನು ಹಿಂದೆ ಸುತ್ತಾ ಇದ್ದಾವೆ. ಬನ್ನಿ ನಾವು ಬಟ್ಟೆ ನೆನೆ ಹಾಕೋಣ, ಬಿಕಾಸ್ ಚಿಂಟುನ ಬಂದೆ ಸ್ಕೂಲಿಗೆ ಬಿಟ್ಟು ಬಂದ ಮೇಲೆ ನಾವು ಬಟ್ಟೆ ವಾಶ್ ಮಾಡಬೇಕಲ್ಲ, ಸೊ ಬಟ್ಟೆ ನೆನೆ ಹಾಕೋಣ. ಅಲ್ಲಿ ನೋಡಿ ನಮ್ಮ ತೋಟಕ್ಕೆಲ್ಲ ವಾಟರ್ ಸಪ್ಲೈ ಆಗ್ತಾ ಇದೆ, ಸ್ಪ್ರಿಂಕ್ಲರ್. ಬಟ್ಟೆ ನೆನೆ ಹಾಕಿ ಆಯಿತು, ಬನ್ನಿ ಹೋಗೋಣ. ನಮ್ಮ ಚಿಕ್ಕ ಅಲೇ ಅಂತ ಇದ್ದಾನೆ, ಅವ್ನಿಗೆ ಹೋಗಿ ತಿಂಡಿ ಕೊಡೋಣ. ನೀರು ತಗೊಂಡಿದ್ಯಾ ಪುಟ್ಟ? ನಮ್ಮ ಚಿಂಟುನ ಸ್ಕೂಲಿಗೆ ಬಿಟ್ಬಿಟ್ಟು ನಾನು ಈಗ ಪೆಟ್ರೋಲ್ ಹಾಕಿಸ್ಕೊಳ್ಳೋಣ ಅಂದ್ಬಿಟ್ಟು ಟುವರ್ಡ್ಸ್ ಪೆಟ್ರೋಲ್ ಬಂಕ್ ಕಡೆ ಹೋಗ್ತಾ ಇದ್ದೀನಿ. ಈ ಮೈಲೇಜ್ ಚೆಕ್ ಮಾಡೋಣ ಅಂತ ಪ್ರತಿ ಸಲ ಅನ್ಕೋತೇನೆ, ಆದರೆ ಯಾಕೋ ನನಗೆ ಮೈಲೇಜ್ ಚೆಕ್ ಮಾಡೋಕ್ಕೆ ಆಗ್ತಾ ಇಲ್ಲ, ಮರ್ತೋಗ್ಬಿಡುತ್ತೆ. ಸೊ ಏನಪ್ಪ ಮಾಡೋದು ಗೊತ್ತಾಗ್ತಾ ಇಲ್ಲ. ವಾರಕ್ಕೆ 2 ದಿನ ಪೆಟ್ರೋಲ್ ಹಾಕ್ಸಿದ್ರು, ಫುಲ್ ಟ್ಯಾಂಕ್ ಮಾಡಿಸಿದ್ರು ಸಹ ಶಾರ್ಟೇಜ್ ಹೊಡೆಯುತ್ತೆ.
ಎಂತ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಾನೇ ಸೋಮಾರಿ. ನಾನು ಮೈಲೇಜ್ ನೋಡಿಕೊಂಡು ಕ್ಯಾಲ್ಕುಲೇಷನ್ ಮಾಡ್ಬೋದು, ಬಟ್ ಅದು ನನ್ನ ಕೈಲಿ ಆಗ್ತಾ ಇಲ್ಲ ಅಷ್ಟೇ. ಸೊ ಏನು ಮಾಡೋದು? ಹೀಗೆ ಪೆಟ್ರೋಲ್ ಹಾಕಿಸ್ಕೊಂಡು ಜೀವನ ಮಾಡಬೇಕು. ಎಷ್ಟೋ ಸಲ ಅನ್ಕೋತೀನಿ ಕ್ರಾಸ್ ಚೆಕ್ ಮಾಡಬೇಕು ಅಂತ, ಆದರೆ ಆಗ್ತಾ ಇಲ್ಲ. ಗೈಸ್, ಟೈಮ್ ಬಂದು 11 ಗಂಟೆ. ಬಟ್ಟೆ ಒಗ್ದಾಯ್ತು ಇವತ್ತು ಬೇಗ. ಏನು ಗೊತ್ತಾ, ಇವತ್ತು ನಮ್ಮ ಚಿಂಟುಗೆ ಬರೀ ಅರ್ಧ ದಿನ ಅಷ್ಟೇ ಸ್ಕೂಲ್ ಇರೋದು, ಇನ್ನು ಅರ್ಧ ದಿನ ವಾಪಸ್ ಮನೆಗೆ. ಯಾಕೆ ಅಂದರೆ ನಮ್ಮ ಅಂಕೋಲಾದಲ್ಲಿ ಈ ಹೋಳಿ ಹಬ್ಬನ ಗ್ರ್ಯಾಂಡಾಗಿ ಮಾಡ್ತಾರೆ. ಇವತ್ತೇನೋ ಕರಡಿ ಹಬ್ಬ. ಇವತ್ತು ಏನಂತಾರೆ ಅದನ್ನು, ಹಗರಣ ಅಂತ ಮಾಡ್ತಾರೆ. ಸೊ ಅದರಲ್ಲಿ ಪ್ರೊಸೆಷನ್ನು ಎಲ್ಲ ವೇಷ ಹಾಕ್ಕೊಂಡು ಪ್ರೊಸೆಷನ್ಸ್ ಹೋಗ್ತಾರೆ. ಆ್ಯಂಡ್ ಎಲ್ಲರೂ ಏನದು ಕರಡಿ ವೇಷ, ಹುಡುಗರು ಹುಡುಗಿ ವೇಷ, ಹೀಗೆ ಡಿಸ್ಗೈಸ್ ಆಗಿ ಓಡಾಡೋದು. ಆ್ಯಂಡ್ ಎಲ್ಲರ ಹತ್ರನೂ ಹೋಗಿ ದುಡ್ಡು ಕೇಳೋದು ಡಿಸ್ಗೈಸ್ ಆಗಿಬಿಟ್ಟು. ಅವರು ಈಗ ನಾನು ಫುಲ್ ಕರಡಿ ವೇಷ ಹಾಕ್ಕೊಂಡೋಗಿ ಕೇಳೋದು. ಸೊ ಅವರು ದುಡ್ಡು ಕೊಡ್ತಾರೆ. ಅವ್ರಿಗೆ ಗೊತ್ತಿರಲ್ಲ ನಾನು ಶ್ವೇತಾ ಅಂತ, ಹಾಗೆ. ಸೊ ಒಳ್ಳೆ ದುಡ್ಡು ಕಲೆಕ್ಷನ್ ಆಗುತ್ತೆ ಈ ಹಗರಣದಲ್ಲಿ. ಎಲ್ಲರೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ಮಾಡ್ತಾರೆ. ಸೊ ಫ್ಯಾನ್ಸಿ ಡ್ರೆಸ್ ಥರ ವೇಷ ಹಾಕ್ಕೋತಾರೆ, ಎಲ್ಲ ಮಾಡ್ತಾರೆ. ಸೊ ಅದಿದೆ ಇವತ್ತು ಅಂಕೋಲಾ ಮೇನ್ ರೋಡಲ್ಲಿ ಅದಿರುತ್ತೆ, ಸರ್ಕಲಲ್ಲಿ ಎಲ್ಲ. ಸೊ ಅದಿದೆ, ಹಾಗಾಗಿ ತುಂಬ ಅಲ್ಲಿ ಕ್ರೌಡ್ ಆಗುತ್ತೆ ಅಲ್ಲ. ಸೊ ಸ್ಕೂಲ್ಗಳಿಗೆಲ್ಲ ರಜೆ ಕೊಟ್ಟಿದ್ದಾರೆ ಮಧ್ಯಾಹ್ನ. ಆ್ಯಂಡ್ ಮೇ ಬಿ ನಾಳೆ ಹೋಳಿ ಅಲ್ಲ, ಸೊ ನಾಳೆನೂ ರಜಾ ಇರುತ್ತೆ. ಸೊ ಇವತ್ತು ಮಜಾ ನಮ್ಮ ಚಿಂಟುಗೆ. ಹಾಫ್ ಡೇ ಕ್ಲಾಸು, ಬೇಗ ಬರ್ತಾನೆ, ಬೇಗ ಹೋಗಿ ಕರ್ಕೊಬರ್ಬೇಕು. ಸೊ ಅದಕ್ಕೆ ಬೇಗನೆ ಬಟ್ಟೆ ಒಗ್ದಿದ್ದೀನಿ. ಇನ್ನೂ ಎಡಿಟಿಂಗ್ ಮಾಡಿಲ್ಲ ಗೈಸ್, ಎಡಿಟಿಂಗ್ ಮಾಡಬೇಕು. ಮತ್ತು ಇವತ್ತೇ ನಮ್ಮಮ್ಮ ಇದ್ದಾರಲ್ಲ, ಭಾಗ್ಯಲಕ್ಷ್ಮಿ ಚನ್ನರಾಯಪಟ್ಟಣ. ಸೊ ನಮ್ಮನೆ ಪಕ್ಕ ಒಬ್ಬರು ಗೀತಾ ಆಂಟಿ ಅಂತ ಇದ್ದರು, ನಮ್ಮಮ್ಮನ ಫ್ರೆಂಡು. ಸೊ ಫ್ಯಾಮಿಲಿ ಫ್ರೆಂಡು. ಅವ್ರ ಮಗಳು ಇಲ್ಲಿ ನಮ್ಮ ರೆಸಾರ್ಟಿಗೆ ಬರ್ತಾ ಇದ್ದಾಳೆ ಸ್ಟೇಗೆ. ಗೋವಾ ಹೋಗಿದ್ಲು, ಸೊ ಹೀಗೆ ಬರ್ತಾ ಇದ್ದಾಳೆ. ಆನ್ ದ ವೇ ಮನೆಗೆ ಬಂದೋಗು ಅಂತ ಹೇಳಿದ್ದೀನಿ. ಸೊ ಅವಳೊಂದು ವಿಸಿಟ್ ಮಾಡ್ತಾಳೆ ಮನೆಗೆ. ಆ್ಯಂಡ್ ಅವ್ರನ್ನ ನಮ್ಮ ರೆಸಾರ್ಟಿಗೆ ಚೆಕ್-ಇನ್ ಮಾಡಿಸಿ ಬರಬೇಕು. ಅವರೊಬ್ಬರೇ ಅಲ್ಲ, ಅವ್ರ ಜೊತೆ ಮೇ ಬಿ ಅವ್ರ ಫ್ರೆಂಡ್ ಸರ್ಕಲ್ ಯಾರೋ ಬರ್ತಾ ಇದ್ದಾರೆ. ಸೊ ಮನೆಗೆ ಕರೆದಿದ್ದೀನಿ ಆನ್ ದ ವೇ ಬಂದು ಹೋಗು ಅಂತ. ಸೊ ಅವರೊಬ್ಬರು ಬರ್ತಾರೆ. ಯಾವಾಗ ಬರ್ತಾರೆ, ಎಷ್ಟು ಗಂಟೆ ಬರ್ತಾರೆ ಗೊತ್ತಿಲ್ಲ. ಹಾಲು ತರಬೇಕು, ಹಾಲು ಖಾಲಿಯಾಗಿದೆ ಟೀ ಮಾಡೋಕ್ಕೆ. ಸೊ ಈಗ ಹೋಗಿ ತೊಗೊಬಂದುಬಿಡ್ತೀನಿ. ಆಮೇಲೆ ಯಾವಾಗ ಬರ್ತಾರೆ ಏನಂತ ಗೊತ್ತಿಲ್ಲ ಅಲ್ಲ. ಹಾಲನ್ನು ತೊಗೊಂಡು ಬಂದುಬಿಡೋಣ ಅಷ್ಟೇ. ಓಲೆ ಒಂದು ಹಾಕ್ಕೊಳ್ಳೋಣ ಗೈಸ್. ನಮ್ಮಮ್ಮ ಬೈತಾರೆ, ಕಿವಿಗೊಂದು ಓಲೆನೂ ಹಾಕಿಲ್ಲ ಅಂತ. ನಾನು ಆ ಹೆವಿ ಓಲೆಗಳು ಹಾಕ್ಕೊಂಡಿದ್ದೆ ಅಲ್ಲ, ತೆಗೆದುಬಿಟ್ಟೆ ಅಲ್ಲ, ಮತ್ತೆ ಹಾಕ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅನ್ನಂಗೆ ಹೇಳೋಕ್ಕಾಗಲ್ಲ, ಸೋಮಾರಿತನ. ಮತ್ತು ಅದನ್ನು ತೊಗೊಂಡು ಹಾಕ್ಕೊಳ್ಳೋಕ್ಕೆ ನಾನು ಫಸ್ಟ್ ಯಾವಾಗ ರಿಮೂವ್ ಮಾಡಿದ್ದು, ಮೇ ಬಿ ಮದುವೆ ಟೈಮಲ್ಲಿ. ಆವಾಗ ಇಯರಿಂಗ್ಸ್ನ ನಂದು ರೆಗ್ಯುಲರ್ ಸ್ಟಡ್ಸ್ ಏನಿತ್ತಲ್ಲ ಅದನ್ನು ರಿಮೂವ್ ಮಾಡಿದ್ದು, ಮತ್ತೆ ಹಾಕಿಲ್ಲ. ಇವತ್ತು ಹಾಕ್ಕೋಬೇಕು. ಈಗ ಹೋಗಿ ಫಸ್ಟ್ ಅದನ್ನೇ ಮಾಡ್ತೀನಿ. ಹಾಕ್ಕೊಂಡು ಹಾಲ್ಗಿಲ್ ತೊಗೊಂಡು ಬರೋಣ. ನೋಡಿ ಇಷ್ಟು ಬಟ್ಟೆ ಒಗ್ದಿದ್ದೀನಿ. ಸಕ್ಕತ್ ಬಟ್ಟೆ ಇತ್ತು ಗೈಸ್ ಇವತ್ತು, ಬನ್ನಿ ತೋರಿಸ್ತೀನಿ. ನೋಡಿ ಇಷ್ಟು ಬಟ್ಟೆ ಒಗ್ದಿದ್ದೀನಿ ಇವತ್ತು. ಇಲ್ಲೂ ಇದೆ ಡಿಸ್ಪ್ಲೇ. ಬನ್ನಿ ಇವಾಗ ಹೋಗೋಣ. ಚಿಂಟು ನೆನ್ನೆ ರಾತ್ರಿ ಊಟ ಮಾಡಲಿಲ್ಲ, ಪಾಸ್ತಾ ಮಾಡಿಸ್ಕೊಂಡಿದ್ದ ನೆನ್ನೆ. ಅಮ್ಮ ಊಟ ಬೇಡ, ಹೊಟ್ಟೆ ತುಂಬ್ದಂಗಿದೆ ಅಂದ. ಸೊ ಅನ್ನ ಇದೆ, ಸಾರು ಇದೆ, ಹಾಗಾಗಿ ಅಡುಗೆ ಯೋಚನೆ ಇಲ್ಲ, ಅದು ಆಗುತ್ತೆ. ನಾವೀಗ ಹೋಗಿ ಅವನು ಕರ್ಕೊಂಡು ಬರಬೇಕು ಅಷ್ಟೇ. ಈಗಿನ್ನೂ ಟೈಮ್ 11 ಗಂಟೆ. ನಾನು ಸ್ವಲ್ಪ ಎಡಿಟಿಂಗ್ ಮಾಡ್ತೀನಿ, ಆಮೇಲೆ ಒಲೆ ಹಾಕ್ಕೋತೀನಿ, ಆಮೇಲೆ ಹೋಗಿ ಚಿಂಟು ಕರ್ಕೊಬರ್ತೀನಿ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂದರೆ, ನಿಮಗೆಲ್ಲ ಗೊತ್ತು, ನಮ್ಮನೆ ವಾಷಿಂಗ್ ಮಿಷಿನ್ ಬಂದಿದೆ. ಹೊಸ ವಾಷಿಂಗ್ ಮಿಷಿನು ಗೈಸ್, ಫುಲ್ ಹಾರ್ಡ್ ಕ್ಯಾಶ್ ಕೊಟ್ಟು ತಂದಿರೋದು. ಚಿಂಟು ಅವ್ರ ಅಜ್ಜಿದು ಕ್ಯಾಶ್. ಪಾಪ ಮನೆಗೆ ಅಂತ ತುಂಬ ಮಾಡ್ತಾರೆ ಬಿಡಿ, ಅದು ಬೇರೆ ವಿಷಯ. ಮಗನಿಗೆ ಮನೆಗೆ ಅಂದರೆ ಮಾಡೇ ಮಾಡ್ತಾರೆ. ಬಟ್ ಈಗ ತುಂಬ ಚೇಂಜ್ ಆಗಿದ್ದಾರೆ, ಐ ಫೀಲ್, ನನಗೆ ಅನ್ನಿಸ್ತಾ ಇದೆ. ಬಟ್ ಹಾಗೆ ಅಂದ್ಬಿಟ್ಟು ಸಡನ್ನಾಗಿ ನಾ ಏನು ಹೇಳಲ್ಲ, ಸ್ಟಿಲ್ ತುಂಬ ಒಳ್ಳೆಯವರಾಗ್ಬಿಟ್ಟಿದ್ದಾರೆ ಗೈಸ್. ಐ ಆಮ್ ಫೀಲ್ ಹ್ಯಾಪಿ. ಆ್ಯಂಡ್ ವಾಷಿಂಗ್ ಮಿಷಿನ್ ತರಿಸಿದ್ದಾರೆ. ಆ ವಾಷಿಂಗ್ ಮಿಷಿನ್ ತರಿಸಿದ್ದಾರೆ ಅಂತ ಏನಲ್ಲ ನಾ ಹೇಳ್ತಾ ಇರೋದು, ಅವ್ರು ಯಾವಾಗ ನನ್ನ ಬಗ್ಗೆ ಸಾಫ್ಟ್ ಕಾರ್ನರ್ ತೋರಿಸಿದ್ರು ಅಥವಾ ಏನಾದರೂ ಒಂದು ಒಳ್ಳೆ ಥರದ್ದು ಏನಾದರೂ ಮಾಡಿದ್ರೆ ನಾನು ಖಂಡಿತವಾಗ್ಲೂ ಅದನ್ನು ಹೇಳೇ ಹೇಳ್ತೀನಿ.
ಸೊ ಹಾಗೆ ಇದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಹೊಸ ವಾಷಿಂಗ್ ಮಿಷಿನ್ LG 9 kgದು ಗೈಸ್, 9 kg ಲೋಡಿಂದು. ಸೊ ಇನ್ಮೇಲೆ ಬ್ಲ್ಯಾಂಕೆಟ್ಸ್ ಎಲ್ಲ ಹಾಕ್ಬೋದು. ಬಟ್ಟೆ ಒಗೆಯೋದನ್ನೇ ನಾನು ಬಿಡಲ್ಲ, ಪಾಪ ಅವ್ರಿಗೆ ವಯಸ್ಸಾಯಿತು ಅಲ್ಲ. ಸೊ ಸೋಫಾ ಕವರ್ಸ್ ಎಲ್ಲ ಒಗ್ಯೋಕ್ಕಾಗಲ್ಲ. ಆ್ಯಂಡ್ ಅವ್ರದ್ದು ಬೆಡ್ ಸ್ಪ್ರೆಡ್ಸು ಎಲ್ಲ ಅವರೇ ವಾಶ್ ಮಾಡ್ಕೋತಾರೆ ಅಲ್ಲ. ಸೊ ಅದೆಲ್ಲ ನಂಗೆ ಕಷ್ಟ ಆಗುತ್ತೆ, ಆರೋಗ್ಯ ಅಷ್ಟು ಸರಿ ಇರಲ್ಲ ಅಂತ ಹೇಳಿ ತರಿಸ್ಕೊಂಡಿದ್ದಾರೆ. ನಾನು 500 ರೂಪಾಯಿ ಹಾಕಿದ್ದೀನಿ ಗೈಸ್. ನನಗೂ ಸ್ವಲ್ಪ ಏನದು ಇರುತ್ತೆ ಪವರು. 500 ರುಪೀಸ್ ಹಾಕಿದ್ದೀನಿ. ಏನು ಗೊತ್ತಾ, ಈ ನಮ್ಮ ಮನೇಲಿ ಒಂದು ಕೆಟ್ಟ ಅಭ್ಯಾಸ ಅಂದರೆ, ಇವರಾಗಿರ್ಬೋದು, ಇವ್ರ ಮಗ ಅಂದರೆ ನನ್ನ ಗಂಡ ಆಗಿರ್ಬೋದು, ಏನಾದರೂ ತರ್ತಾರೆ ಅಂದರೆ ನನ್ನ ಕೈಯಲ್ಲಿ ದುಡ್ಡು ಹಾಕಿಸ್ತಾರೆ. ಫುಲ್ ಅವ್ರ ಅಮೌಂಟ್ ಹಾಕಲ್ಲ. ಬಟ್ ಇವ್ರು ವಾಪಸ್ ಕೊಡ್ತೀನಿ ಅಂದಿದ್ದಾರೆ, ಕೊಡ್ತಾರೋ ಅಲ್ಲೋ ಗೊತ್ತಿಲ್ಲ. ಅಲ್ಲಿ ತನಕ ನನ್ನ ಮಾತು ಸ್ವಲ್ಪ ಚಾಲ್ತಿಲಿರುತ್ತೆ. ನನ್ನ ಗಂಡನೂ ಅಷ್ಟೇ, ಏನೇ ತೊಗೋಬೇಕಾದ್ರೂ ಅಷ್ಟೇ, ಐ ಮೀನ್ ನನಗೆ ಬೇಕಾಗಿರೋದು ಅಥವಾ ಮನೆಗೇನಾದ್ರು ಬೇಕಾಗಿದೆ ಅಂದರೆ ಅವ್ನು ಸ್ವಲ್ಪ ದುಡ್ಡು ಹಾಕ್ತಾನೆ. ನನ್ನ ಹತ್ರ ನಂದು ಸೇವಿಂಗ್ಸ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಫುಲ್ ಹಾಕಿಸ್ಬಿಡ್ತಾನೆ. ಇವಳು ಮತ್ತಿನ್ನೇನು ತೊಗೋಬಾರ್ದು ಅನ್ನೋ ರೀತಿಯಲ್ಲಿ. ಅವನ ಹತ್ರ ದುಡ್ಡಿರುತ್ತೆ, ಆದರೂ ಸಹ ನನ್ನ ಹತ್ರ ಹಾಕಿಸ್ತಾನೆ. ಎಷ್ಟೋ ಸಲ ಹಿಂಗೆ ಮಾಡಿದ್ದಾನೆ. ಅದು ನೆನಪಾಯಿತು ನನಗೆ, ಇವರು ನನ್ನ ಹತ್ರ 500 ರೂಪಾಯಿ ಹಾಕ್ಸಿದಾಗ. ಆವಾಗ ಕೊಡ್ತೀನಿ ಅಂದಿದ್ದಾರೆ, ಆದರೆ ಕೊಡ್ತಾರೋ ಏನೋ ಗೊತ್ತಿಲ್ಲ. ಬಟ್ ಸ್ಟಿಲ್ ನನಗೂ 500 ರೂಪಾಯಿ ಅಧಿಕಾರ ಇದೆ, ನಾನು ಹಾಕ್ಬೋದು 500 ರೂಪಾಯಿಗೆ. ಸುಮ್ಮನೆ ಹಿಂಗೆ ತಮಾಷೆ ಮಾಡಿದೆ, ಜಸ್ಟ್ ಫಾರ್ ಫನ್. ಸೀರಿಯಸ್ಸಾಗಿ ತೊಗೋಬೇಡಿ. ತುಂಬ ಲೈಫ್ನ ಸೀರಿಯಸ್ಸಾಗಿ ಲೀಡ್ ಮಾಡಬಾರ್ದು ಅಂತೆ. ಹಾಗಾಗಿ ಇಂತಿಂಥ ಜೋಕ್ಸ್ ಎಲ್ಲ ಮಾಡ್ತಾ ಇರ್ತೀನಿ. ಬನ್ನಿ ನೋಡಿ ನಮ್ಮ ಹೊಸ ವಾಷಿಂಗ್ ಮಿಷಿನ್. ಹಳೆ ವಾಷಿಂಗ್ ಮಿಷಿನ್ ಅಲ್ಲೇ ಇದೆ ನೋಡಿ. ಹಳೇದು LGನೇ ಗೈಸ್, ಅದು 5.5 kgದು. ಹೊಸದು ಗೈಸ್ ಏನಂದರೆ ಏನೂ ಆಗಿಲ್ಲ, ಆದರೆ ಓಡಲ್ಲ ಅಷ್ಟೇ. ಅದು ಯೂಸ್ ಮಾಡಿದರೆ ಹಾಗೆ ರಿಪೇರಿ ಆಗಿದೆ. ಅದರದ್ದು ಮದರ್ ಬೋರ್ಡ್ ಹೋಗಿದೆಯಂತೆ. ನಾನು ಎಲ್ಲಿಂದ ಕರ್ಕೊಬರಲಿ ಅದಕ್ಕೆ ಮದರು ಫಾದರ್ನ ಎಲ್ಲ. ಏ ಕೋಳಿ, ವೆನ್ ಡಿಡ್ ಯು ಕಮ್? ನೋಡಿ ಗೈಸ್, ಕೋಳಿ ಯಾವ ಮಾಯದಲ್ಲಿ ತಪ್ಪಿಸ್ಕೊಂಡು ಬಂತು ಅನ್ನೋದೇ ಗೊತ್ತಿಲ್ಲ. ವೆನ್ ಡಿಡ್ ಯು ಕಮ್? ಜಸ್ಟ್ ಗೋ. ಕೋಳಿ ಕಮ್ ಗೋ. ಓಕೆ, ಬರ್ಲೂನೇ ಇಟ್ಕೋಬೇಕು ಗೈಸ್, ಇಲ್ಲ ಹೋಗ್ಸೋಕ್ಕಾಗಲ್ಲ. ಅವ್ರನ್ನ ಆಟ ಆಡಿಸ್ತಾರೆ. ಬಾ ಬಾ, ಜಸ್ಟ್ ಗೋ ಗೋ ಗೋ. ನಿನ್ನೆ ಬಂದಿದೆ, ನಿನ್ನೆ ಸೋಮವಾರ. ಸೊ ಇವತ್ತು ಟೆಕ್ನಿಷಿಯನ್ ಬರ್ತೀನಿ ಅಂತ ಫೋನ್ ಮಾಡಿದರು. ಇವತ್ತಾದರೂ ಆಗ್ಬೋದು, ನಾಳೆ ಆದರೂ ಆಗ್ಬೋದು ಅಂತೆ. ಸೊ ಇಟ್ ಡಿಪೆಂಡ್ಸ್, ನೋಡೋಣ, ಬಂದ ಮೇಲೆ ಹೇಳ್ತೀನಿ. ಸದ್ಯಕ್ಕೆ ಮನೆಗೆ ಹೊಸ ವಾಷಿಂಗ್ ಮಿಷಿನ್ ಪಾರ್ಟಿ ಮಾಡುವ ಗೈಸ್. ಈಗ ವಾಷಿಂಗ್ ಮಿಷಿನ್ ಇನ್ಸ್ಟಾಲೇಷನಿಗೆ ಬಂದಿದ್ದಾರೆ, ಬನ್ನಿ. ಬನ್ನಿ ಸರ್. ಹಾಂ, ಲೈಟ್ ಏನು ಬೇಕಿಲ್ಲ. ಇದೊಂದು ಸಲ ಇದು ಏನಾಗಿದೆ, ಅದು ಮದರ್ ಬೋರ್ಡೇ ಹೋಗಿದೆ ಅಂತೀರಾ? ಸ್ಟಾರ್ಟ್ ಆಗ್ತಿಲ್ಲ. ನೀವೇ ನೋಡಿದ್ರಿ, ನೆನ್ನೆನೋ ಹಾಕಿ ನೋಡಿದೆ. ಈಗ ಆಯ್ತು, ಇವಾಗ ಆಯ್ತು ಸ್ಟಾರ್ಟ್. ಹಾ, 30 ಮಿನಿಟ್ಸ್. ಇದು ವರ್ಕ್ ಆಗ್ತಾ ಇಲ್ಲ. ರಿಪೇರಿ ಮಾಡ್ಕೊಡಕ್ಕಾಗತ್ತಾ ಇದು? ಇಲ್ಲ, ಆಗ್ತಿತ್ತು. ಆಗ್ತದಲ್ಲ, ಯಾಕೆ ಹಿಂಗೆ ಆಗ್ತಾ ಇದೆ? ಅದೇ ಬೋರ್ಡ್ ಪ್ರಾಬ್ಲಮ್ ಇದೆ. ಅಲ್ಲ, ಪಾರ್ಟ್ ಸಿಗಲ್ಲ ಮಾಡೋದು. ಸಿಗಲ್ವಾ? 5 ವರ್ಷ ಆದ್ಮೇಲೆ ಇದು ಕಂಟಿನ್ಯೂ ಡಿಸ್ಕಂಟಿನ್ಯೂ. ಎಲ್ಲದೂ ಹಂಗೆ ಆಗುತ್ತಾ? ಡಿಸ್ಕಂಟಿನ್ಯೂ ಆದ್ಮೇಲೆ ಸಿಗೋದೇ ಇಲ್ಲ? ಕಷ್ಟ ಅಲ್ಲ ಅವಾಗ. 10 ವರ್ಷ ತನಕ
ಈಗ ಈ ವಾಷಿಂಗ್ ಮಿಷಿನು ಅಷ್ಟೇ, ನೆಕ್ಸ್ಟ್ 10 ವರ್ಷದ ಮೇಲೆ ಇಲ್ಲ. ಹಾಂ, ಎಲ್ಲ ಹೊಸ ಮಾಡೆಲ್ ಬರ್ತದಲ್ಲ. ಹೌದು, ಹಂಗಂದ್ಬಿಟ್ಟು ಪಾರ್ಟ್ಸ್ಗಳು ಬಿಡ್ಬೇಕಲ್ಲ ಅವರು. ಇಷ್ಟೊಂದು ಕೊಟ್ಟು ತಗೊಂಡಿರ್ತೀವಿ. ಅಲ್ಲ, 2 ತಿಂಗಳಿಗೆ ಒಂದ್ಸರಿ ಟರ್ಕ್ ಕ್ಲೀನ್ ಮಾಡ್ತಾ ಇದ್ರೆ ಏನಾಗಲ್ಲ ಪ್ರಾಬ್ಲಮ್. ಇದನ್ನ ನಾವು ಯೂಸೇ ಮಾಡಿಲ್ಲ ಅಣ್ಣ. ಹಾಂ, ಇದನ್ನ 10 ಸಲನೂ ಹಾಕಿಲ್ಲ ನಾವು ಮೋಸ್ಟ್ಲಿ ತಗೊಂಡಾಗ್ಲಿಂದ. ಇಲ್ಲ, ಅದೇ ಯೂಸ್ ಮಾಡಬೇಕು. ನಮ್ಮನೆ 15 ವರ್ಷದ IFB ಇನ್ನೂ ನಮ್ಮಮ್ಮ ಓಡಿಸ್ತಾ ಇದ್ದಾರೆ. ನಮ್ಮನೆ ಅದರಲ್ಲೇ ವಾಶ್ ಆಗೋದು. ನಮ್ಮ ಅಕ್ಕ 2-3 ವಾಷಿಂಗ್ ಮಿಷಿನ್ ತಗೊಂಡಿದ್ದಾಳೆ ಯೂಸ್ ಮಾಡಿ. ನಮ್ಮನೇದು ಯೂಸೇ ಆಗಿಲ್ಲ. ಇದೇ ಆಗತ್ತಾ ಸ್ಟ್ಯಾಂಡರ್ಡ್? ಇದಾಗಲ್ಲ. ಈ ಸ್ಟ್ಯಾಂಡ್ ಬರ್ತಿಲ್ಲ, ಆಗಲ್ವಾ? ಇದು ಸೈಜ್ ಬೇರೆ ಇರ್ತದೆ. ಈಗ ಹೊಸ ಸ್ಟೈಲ್ ತರೋದು ಬೇಕೇ ಇರ್ತದೆ ಸ್ಟ್ಯಾಂಡ್. ಸ್ಟ್ಯಾಂಡ್ ಬೇಕು? ಇಲ್ಲ, ಬೇಕಂತಿಲ್ಲ. ಅಲ್ಲ, ಬೇಕಂತ ಇಲ್ಲದೆ ಇದ್ರೆ ಉಪ್ಪರಿ ನೆಲ್ಕಾದ್ರೆ ಇದಾಗ್ತದೆ. ನಮ್ದು ರಸ್ಟ್ ಎಲ್ಲ ಇರ್ತದೆ. ಲೆಗ್ ಇರ್ತದೆ ಇದಕ್ಕೆ, ಲೆಗ್ ಇರ್ತದೆ. ಕಾಲು ಇರುತ್ತೆ, ಕಾಲು. ಒಂದು ಸ್ಟ್ಯಾಂಡ್ ತೊಂದ್ರೆ ಆಯ್ತು. ಸೈಜ್ ಸಿಗ್ತದೆ, ಸ್ಟ್ಯಾಂಡ್ ಸಿಗ್ತದೆ. ನೋಡೋಣ ಹೆಂಗಿದೆ ಅಂತ. ಅಲ್ಲ, ತರಲೇಬೇಕು. ಸ್ಟ್ಯಾಂಡ್ ತಂದಾಗ ನೀವು ಬಂದ್ಬಿಟ್ಟಿದೆ ಮಾಡೋದು. ಇಷ್ಟುದ್ದ ಇರುತ್ತೆ ಇದ್ರಷ್ಟೇ. ಅಲ್ಲ, ಅದಕ್ಕೆ ಸ್ಟ್ಯಾಂಡ್ ಇಲ್ಲ ಆಗಿತ್ತು. ಅಲ್ಲ, ಸ್ಟ್ಯಾಂಡ್ ಕೊಡಲ್ಲಮ್ಮ, ನೀವು ತಗೋಬೇಕು. ಇಲ್ಲ, ಅದೇ ಅದಕ್ಕೆ ಸ್ಟ್ಯಾಂಡ್ ಇತ್ತು. ಇದು ಸ್ಟ್ಯಾಂಡಾ ಇದು? ಹಾಂ, ಅದು ಸ್ಟ್ಯಾಂಡ್. ನೀವು ನೋಡ್ಕೊ, ಈಗ ರವಿಗೆ ಸರಿ ಮಾಡಿಸ್ಕೊಳ್ಬೇಕು. ಇದು ಸಿಗಲ್ವಂತೆ. ಏನು ಇದು ಹೋದಂಗೆ. ಅದೇ ಇದು ಅವ್ರಿಗೆ 500 ರೂಪಾಯಿ ಕೊಟ್ಟಿದ್ರು ಆಗ್ತಿತ್ತೇನು? ಆಗತ್ತೆ. ಅದೇ ಒಂದೊಂದ್ಸಲ ಬರುತ್ತೆ. ಇನ್ನೇ ನಾವು ಯೂಸ್ ಮಾಡೋಕ್ಕಾಗಲ್ಲ, ನಾವು ಒಂದೇ ಫಿಟ್ಟಿಂಗ್ ಅಲ್ಲ ಆಗೋದು. ಬ್ಲ್ಯಾಕ್ ತಗೊಂಡ್ರೆ ಬ್ಲ್ಯಾಕ್ ಕಲರ್ ಗ್ರೇ. ಅಲ್ಲ, ಇದು ನೋಡಿ ಹಾ, ಅಕಸ್ಮಾತ್ ಗುಡಿಸ್ತೀನಿ. ಇದು ಪವರ್ ಆನು. ಓಕೆ, ಡೈಲಿ ಯೂಸ್ ಮಿಕ್ಸ್ ಪೇಪರ್ ಇಟ್ಕೊಂಡು ಸ್ಟಾರ್ಟ್ ಮಾಡಿ. ಮಿಕ್ಸ್ಡ್ ಫ್ಯಾಬ್ರಿಕ್ ಆಮೇಲೆ ಸ್ಟಾರ್ಟ್ ಮಾಡಿದ್ರೆ ಆಯ್ತು. ನಮ್ಗೆ ಟೈಮಿಂಗ್ ತೋರಿಸ್ತದೆ, ಅಷ್ಟು ಟೈಮಿಂಗ್ ಒಳಗಡೆ ಮುಗಿತು. ಇದು ಕಾಟನ್ ಬೇಕಂದ್ರೆ 3 ಗಂಟೆ ತಗೊಳ್ತದೆ. ಕಾಟನ್ 3 ಗಂಟೆ ಕಾಲನ ಜಾಸ್ತಿ ಆಯ್ತಲ್ಲ. ಫುಲ್ ವೈಟ್ ಇದ್ರೆ ಕಾಟನ್ ಒಳಗಡೆ ಹಾ, ಡೈಲಿ ಯೂಸ್ ಮಿಕ್ಸ್ ಫ್ಯಾಬ್ರಿಕ್. ಕಾಟನ್ 2 ಇದೆಯಲ್ಲ? ಇದು ಕಾಟನ್ ಪ್ಲಸ್ ಸೇಮ್, ಅದು ಮಿಕ್ಸ್ ಇರ್ತದಲ್ಲ ಕಾಟನ್. ಇದು ಡೈಲಿ ಯೂಸ್ ಮಿಕ್ಸ್ ಫ್ಯಾಬ್ರಿಕ್. ಅದು ಎಷ್ಟು ಬರುತ್ತೆ? ಇದು 1 ಗಂಟೆ ಬರ್ತದೆ. ಹಾ ಹಾ, ಕ್ವಿಕ್ 30 ಮಿನಿಟ್ಸ್. 30 ಮಿನಿಟ್ಸ್ ಅಷ್ಟು ಕ್ಲೀನ್ ಆಗಲ್ಲ ನಿಮಗೆ, 2 ಜೊತೆ ಇದ್ರೆ ಮಾತ್ರ. ಓಕೆ, ಅಲರ್ಜಿ ಇರುತ್ತಲ್ಲ ಡಾಕ್ಟರ್ ಬೇರೆ ಅವಾಗ. ಇದು ಹೊರಗಡೆ ವಾಶ್ ಮಾಡಿದ್ದು ಬರೀ ರಿನ್ಸ್ ಮತ್ತೆ ಸ್ಪಿನ್ ಮಾಡಿ ಕೊಡ್ತಾರೆ. ಅದೇ ನಾವು ವಾಶ್ ಮಾಡ್ಕೊಂಡು ಇದಕ್ಕೆ ಹಾಕಿದ್ರೆ ಅದನ್ನ ಆಪರೇಟ್ ಮಾಡೋದು 18 ಮಿನಿಟ್ಸ್ ತಗೊಳುತ್ತಾ? 18 ಮಿನಿಟ್ಸ್. ಅದರಲ್ಲೆಲ್ಲ 10 ಮಿನಿಟ್ಸ್ ಇತ್ತು. ಅಲ್ಲ, ಇದರಲ್ಲಿ 11 ಮಿನಿಟ್ಸ್ ಇದೆ, ಬರೀ ಸ್ಪಿನ್ ಆಗ್ತದೆ. ಇದು ರಿನ್ಸ್ ಮತ್ತೆ ನೀರು ತೊಗೊಂಡು ಸ್ವಲ್ಪ ಹಿಂಡಿ ಹೊರಗೆ ಬರೀ ಸ್ಪಿನ್. ಇಲ್ಲಿ ತೋರಿಸ್ತೀನಿ ನಾನು ಆಮೇಲೆ. ಇದು ಟಬ್ ಕ್ಲೀನ್ ಅಂತ 2 ತಿಂಗಳಿಗೆ ಒಂದ್ಸರಿ ಟಬ್ ಕ್ಲೀನ್ ಮಾಡ್ತಾ ಇದು ಏನು ಮಾಡಬೇಕು ಆಗ? ಇದು ಪೌಡರ್ ಒಂದು ಪ್ಯಾಕೆಟ್ ಹಾಕಿ ಒಳಗಡೆ ಅಲ್ಲಿಗೆ ಹಾಕದ? ಒಳಗಡೆ ಹಾಕಿದ್ರು ಬರ್ತದೆ, ಇಲ್ಲಿ ಹಾಕಿದ್ರು ಬರ್ತದೆ. ಹಾ, ಟಬ್ ಕ್ಲೀನ್ ಆಪ್ಷನ್ ಇಟ್ಕೊಂಡು ಸ್ಟಾರ್ಟ್ ಮಾಡಬೇಕು. ಅದು ಬಟ್ಟೆ ಏನು ಹಾಕೊಂಡಿಲ್ಲ. ಈ ಡೆಲಿಕೇಟೆಡ್ ಐಟಮ್ಸ್. ಇದು ಉಲ್ಲನ್ನು, ಈ ಸ್ಪೋರ್ಟ್ಸ್ ಫ್ಯಾಬ್ರಿಕ್, ಜರ್ಸಿ. ಇದು ಬ್ಲಾಂಕೆಟ್ಸ್ ಎಲ್ಲ ಮಿಕ್ಸ್ ಒಳಗಡೆ ಹಾಕಿ ಅಡ್ಡಿಲ್ಲ. ಅದು ಅದರಲ್ಲೇ, ಅದಕ್ಕೆ ಸೆಪ್ರೇಟ್ ಇಲ್ವಾ? ಅದಕ್ಕೆ ಸಪ್ರೇಟ್ ಇರ್ತದೆ. ಮಿಕ್ಸ್ ಒಳಗಡೆ ಇದು ಹೆವಿ ಆಗಿದ್ರಿಂದ ಅವ್ರು ಕೊಡ್ಬೇಕಿತ್ತಲ್ಲ. 9 kg ಅಲ್ಲ? ಹಾಂ, ಅದೇ ಪ್ರಾಬ್ಲಮ್ ಬರ್ತದೆ. ಅದೇ ಇದೇ ಪೆನ್ಷನಲ್ಲಿ ಬರ್ತದೆ ನಿಮಗೆ. ಮಿಕ್ಸ್ಡ್ ಅಲ್ಲೇ, ಮಿಕ್ಸಲ್ಲೇ ಬರ್ತದೆ. ಯಾವ್ದು ಬಟ್ಟೆ ಡೈಲಿ ಹಾಕಿದ್ರು ಬಟ್ಟೆ ಹಾಕಿದ್ರು ಕ್ಲೀನ್ ಆಗ್ತದೆ ನಿಮ್ಗೆ. ಬಟ್ಟೆ ಇದರಲ್ಲೇ ಹಾಕೊಳ್ಳಿ. ನಿಮ್ಗೆ ಬರೀ ಸ್ಪಿನ್ ಅಂದ್ರೆ ಇಲ್ಲಿದೆ ನೋಡಿ, ಹಾಕ್ಬೋದು. ಇದು ಮಿಂಕ್ ಬ್ಲಾಂಕೆಟ್ಸ್ ಎಲ್ಲ ಹಾಕ್ಬೋದು ತಾನೆ? ಯಾವುದು ಮಿಂಕ್ ಬ್ಲಾಂಕೆಟ್ ದಪ್ಪ ಅಂದ್ರೆ ದಪ್ಪದ? ಫುಲ್ ದಪ್ಪ ಅಂತ ಹಾಕಿಲ್ಲ ನಾವು. ತಿರುಗುವುದಿಲ್ಲ, ಏನಿಲ್ಲ. ನಾವು ಕರಿಯಲ್ಲ ಅಂತ ಹೇಳಿ ಹೋಗಿಸ್ಕೊಂಡ್ರಾಯ್ತು, ಅಂತ ಹಾಕ್ಲಿಕ್ಕೆ ಇಲ್ಲ. ಆನ್ ಮಾಡಿ ಬರೀ ಸ್ಪಿನ್ ಕೊಟ್ಟು ಸ್ಟಾರ್ಟ್ ಮಾಡಿದ್ರೆ ಬರೀ ಸ್ಪಿನ್. ಆನ್ ಮಾಡಿ ಆನ್ ಮಾಡಿ ಆಫ್ ಆಫ್ ಯಾವುದು? ಸ್ವಲ್ಪ ಪ್ರೆಸ್ ಮಾಡಿ ಆಫ್. ಇವಾಗ ಆನ್. ಈಗ ಸ್ಪಿನ್ ಅದು ಯಾವುದೂ ಇರಲ್ಲ ಅದರಲ್ಲಿ ಸ್ಪಿನ್ ಕೊಟ್ಟರೆ ನೀವು
ಈಗ ಸ್ಟಾರ್ಟ್ ಮಾಡಿದ್ರೆ 12 ಬರೀ ಸ್ಪಿನ್ ಅಷ್ಟೇ. ಸ್ಟಾರ್ಟ್ ಕೊಟ್ಟರೆ ಬರೀ ಸ್ಪಿನ್ ಆಗಿ ಸ್ಪಿನ್ ಅಷ್ಟೇ. ಹೊರಗತ್ತೆ. ಟೆಕ್ನಿಷಿಯನ್ ಬಂದಾಗ 12 ಕಾಲು ಅವರು ಬರಲೋ ಬೇಡ ಅಂತ ಕೇಳಿದ್ರು. ಟೈಮ್ ಏನು ಜಾಸ್ತಿ ತಗೊಳ್ಳಲ್ಲ ಅಂತ ಹೇಳಿದ್ರು. ಹಾಗಾಗಿ ಬನ್ನಿ ಅಂತ ಕರೆಸ್ದೆ. ಸೊ ಎದ್ನೋ ಬಿದ್ನೋ ಅಂದ್ಬಿಟ್ಟು ಅಲ್ಲಿಂದ ಓಡ್ ಬಂದೆ. ಸದ್ಯ ಇನ್ನೂ ಚಿಂಟುದು ಸ್ಕೂಲ್ ಬಿಟ್ಟಿರಲಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ. ಗೈಸ್ ನೋಡಿ ಕರಡಿ ಬರ್ತಾ ಇದೆ. ನಾನು ನಿಮಗೆ ಹೇಳ್ದೆ ಅಲ್ಲ, ಕರಡಿ ವೇಷ ಹಾಕ್ತಾರೆ ಮತ್ತು ಇನ್ನು ಏನೇನೋ ಹಾಕ್ಕೊಂತಾರೆ. ಸೊ ಇದು ಒಂದು ಅದರಲ್ಲಿ ಮೇನ್. ಗೈಸ್ ಚಿಂಟುನ ಸ್ಕೂಲಿಂದ ಕರ್ಕೊಂಡು ಬಂದೆ. ಈಗ ನೆಕ್ಸ್ಟ್ ಏನಂತ ನೋಡ್ಬೇಕು. ಬನ್ನಿ ಗೈಸ್, ವಾಷಿಂಗ್ ಮಿಷಿನ್ ಆನ್ ಮಾಡಿ ಹೋಗಿದ್ದೆ ಅಲ್ಲ, ಏನಾಗಿದೆ ಅಂತ ನೋಡೋಣ. ಗೈಸ್ ಚಿಂಟುದು ಬ್ಲ್ಯಾಂಕೆಟ್ ವಾಶ್ ಮಾಡಿದ್ದೀನಿ. ತಂದಾಗ್ಲಿಂದ ವಾಶೇ ಮಾಡಿರಲಿಲ್ಲ. ಫಸ್ಟ್ ವಾಶ್ ಮಾಡಿರೋದು ಇದೇನೆ ನಮ್ಮ ಹೊಸ ವಾಷಿಂಗ್ ಮಿಷಿನಲ್ಲಿ. ಗಮ್ ಅಂತ ಇದೆ. ಎಸ್ ಬನ್ನಿ ಈಗ ಊಟ ಮಾಡೋಣ. ಬಾ. ನೋಡಿ, ಇವತ್ತು ನಮ್ಮನೆ ಊಟ ಇವಾಗ ಫಿಶ್ ಕರಿ ಮತ್ತೆ ಏನದು ಕ್ರ್ಯಾಪ್ ಸುಕ್ಕ ಮಾಡಿದ್ದಾರೆ. ನಮ್ಮ ಚಿಂಟುಗೆ ಕ್ರ್ಯಾಪ್ ಸುಕ್ಕ ತುಂಬ ಇಷ್ಟ, ಆದರೆ ಗೀ ರೋಸ್ಟ್ ಇಷ್ಟ ಸುಕ್ಕಾಗಿನ. ತಿನ್ನೋ ಅಂದರೆ ಆಹಾ ಆಗೋದಿಲ್ಲ ಅವನಿಗೆ. ಮನೇಲಿ ಏನು ಮಾಡಿದ್ರು ಇಷ್ಟ ಆಗಲ್ಲ. ಅದೇ ಅಮ್ಮ ಮಾಡಿಕೊಟ್ರೆ ಗೀ ರೋಸ್ಟ್ ಎಲ್ಲ ತಿಂತಾನೆ. ಆದರೆ ಚಿಂಟು ಅವ್ರ ಅಜ್ಜಿ ಮಾಡಿಕೊಟ್ರೆ ಅದು ಓಲ್ಡ್ ಟ್ರೆಡಿಷನಲ್ ಸ್ಟೈಲಲ್ಲಿ ಇರುತ್ತೆ ಅಂದ್ಬಿಟ್ಟು, ಅಥೆಂಟಿಕ್ ಸ್ಟೈಲಲ್ಲಿ ಇರುತ್ತೆ ಅಂದ್ಬಿಟ್ಟು, ಅದು ಸ್ವಲ್ಪ ಹಸಿ ಹಸಿ ಫೀಲ್ ಆಗುತ್ತೆ ಅಂದ್ಬಿಟ್ಟು ಅವನು ತಿನ್ನಲ್ಲ. ಅದೇ ಗೀ ರೋಸ್ಟ್ ಮಾಡ್ಕೊಂಡ್ರೆ ಯಾರಿಗೂ ಕೊಡ್ದಾನೆ ಒಬ್ಬನೇ ಬಡ್ದು ಬಾಯಿಗೆ ಹಾಕೋತಾನೆ. ಸೊ ಅವ್ನಿಗೆ ಎಷ್ಟೇ ಫೋರ್ಸ್ ಮಾಡಿದ್ರು ಸಹ ಅವನು ತಿನ್ನಲಿಲ್ಲ. ಅವನು ಇವನ್ ಫಿಶ್ ಕರಿಲಿ ಫಿಶ್ ಇರುತ್ತಲ್ಲ ಅದನ್ನು ಸಹ ತಿನ್ನಲ್ಲ. ಅದು ನಾನೇ ತಿಂದೆ. ಹಿಂಗಾಗತ್ತೆ ನೋಡಿ ನಮ್ಮನೆ. ಗೈಸ್ ಬನ್ನಿ ಫಸ್ಟು ಬಟ್ಟೆ ಎತ್ಕೊಂಡು ಬರೋಣ. ಬನ್ನಿ ಗೈಸ್ ಬಟ್ಟೆ ಎತ್ಕೊಳ್ಳೋಣ. ಫುಲ್ ಕೆಂಜ್ಗ ಸಿ ವಾ, ಕಾಲಿಗೂ ಕಚ್ತಾ ಇದ್ದಾವೆ, ಕೈಗೂ ಕಚ್ತಾ ಇದ್ದಾವೆ. ಎಂತ ಮಾಡೋದು? ಹೋಗಿ ಹೋಗಿ ನಿಧಾನಕ್ಕೆ ಹೋಗಿ. ಯಪ್ಪ ದೇವ, ಇದೇನು ಸಕ್ಕರೆನಾ ಹೆಂಗೆ ಮಿತ್ಕೊಂಡಿದ್ದೀರಲ್ಲ? ಓ ಮೈ ಗಾಡ್. ಬಟ್ಟೆ ಎಲ್ಲ ಎತ್ತಾಕೊಂಡು ಬಂದು ಮೇಲ್ಗಡೆ ಡಂಪ್ ಮಾಡಿ ನಾನಿವಾಗ ಎದ್ನೋ ಬಿದ್ನೋ ಅಂದ್ಬಿಟ್ಟು ಅಂಕೋಲಾಗಿ ಬಂದಿದ್ದೀನಿ ಚಿಂಟು ಜೊತೆ. ಚಿಂಟು ಇಲ್ಲೆಲ್ಲ ಬರಲ್ಲ ಅಂತಾನೆ, ಅವನಿಗೆ ನಿಂತ್ಕೊಳಕ್ ಆಗಲ್ವಂತೆ, ವೆಯ್ಟ್ ಮಾಡಕ್ ಆಗಲ್ವಂತೆ. ಹಾಗಾಗಿ ಅವನನ್ನ ನಮ್ಮ ಆಫೀಸಲ್ಲಿ ಕೂರಿಸ್ಬಿಟ್ಟು ನಾನು ಒಬ್ಳೆ ಬಂದಿದ್ದೀನಿ. ಆ್ಯಂಡ್ ಇಲ್ಲಿ ಏನಾಗತ್ತೆ ಏನು ಬಿಡತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಆಯ್ತಾ? ಆ್ಯಕ್ಚುಲಿ ನಾನು ಮನೆಯಿಂದ ಬಂದಾಗ 5:15, ಆಲ್ಮೋಸ್ಟ್ ಈಗ 7:30 ಗೈಸ್. ಇಷ್ಟೋ ತನಕ ವೆಯ್ಟ್ ಮಾಡಿದ್ದೀನಿ. ಹಾಗಾಗಿ ಆಲ್ರೆಡಿ ತುಂಬ ಟೈಮ್ ಆಗೋಗಿದೆ. ಇಷ್ಟೋ ತನಕ ಕಾದು ಇಷ್ಟೆಲ್ಲ ನೋಡಬೇಕಾ ಅಂತ ಒಂದೊಂದ್ಸಲ ಫೀಲ್ ಆಗುತ್ತೆ. ಅದಕ್ಕೆ ನಮ್ಮ ಚಿಂಟು ಬರೋದಿಲ್ಲ. ಲೇಟಾಗಿ ಬಂದರೆ ಅಲ್ಲಿ ನಿಂತ್ಕೊಂಡು ನೋಡೋಕ್ಕೆ ಜಾಗ ಸಾಕಾಗಲ್ಲ, ಜಾಗ ಸಿಗಲ್ಲ. ಬೇಗ ಬಂದರೆ ಈ ರೀತಿ ಕಾಯಬೇಕು. ನಾನು ಆಲ್ಮೋಸ್ಟ್ ಇಲ್ಲಿ 6 o'clock ಬಂದೆ. ಆಫೀಸ್ ಹತ್ರ ಸ್ವಲ್ಪ ಹೊತ್ತು ಇದ್ಬಿಟ್ಟು ನೋಡಿದ್ರೆ ಎಷ್ಟೊತ್ತಾದರೂ ಬರಲಿಲ್ಲ. ಈಗ ಟೈಮು 7:15 ತಪ್ಪಿದ್ರೆ 7:30 ಇವಾಗ ಬಂದಿದೆ. ನಾನು ಫುಲ್ ನೋಡಲಿಲ್ಲ, ಕೆಲವೊಂದು 5-6 ನಾನು ಇಲ್ಲೇನು ನಿಮಗೆ ಕ್ಯಾಪ್ಚರ್ ಮಾಡಿದ್ದೀನಲ್ಲ, ನಾನು ಇದಿಷ್ಟನ್ನ ನೋಡಿಕೊಂಡು ನಾನು ವಾಪಸ್ಸು ಚಿಂಟು ಕರ್ಕೊಂಡು ಮನೆ ಕಡೆಗೆ ಹೊರಟು ಬಂದ್ಬಿಟ್ಟೆ. ಇವತ್ತಿನ ದಿನ ಚಂದ್ರಗ್ರಹಣ ಸಹ ಇರೋದ್ರಿಂದ ಚಂದ್ರ ತುಂಬ ಚಂದ ಕಾಣಿಸ್ತಾ ಇದ್ದ ಕೆಂಪುಗೆ. ಹಾಗಾಗಿ ಕ್ಯಾಪ್ಚರ್ ಮಾಡೋಣ ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡು ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ. ಹೇಗೆ ಕಾಣಿಸ್ತಾ ಇದೆ ಗೈಸ್? ಜಸ್ಟ್ ನಾವು ಮನೆಗೆ ಬಂದು ಈಗ ತಂಪುಗೆ ಫೇಸ್ ವಾಶ್ ಮಾಡಿಕೊಂಡೆ. ವೆಯ್ಟ್ ಮಾಡಿ 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 ಬೋರ್ ಆಗೋಯ್ತು. ಬನ್ನಿ ಈಗ
ಚಿಂಟು ಪಪ್ಪಗೆ ಫ್ರೂಟ್ಸ್ ಕಟ್ ಮಾಡೋಣ, ಚಿಂಟುಗೆ ಸ್ನ್ಯಾಕ್ಸ್ ಕೊಡೋಣ. ಗೈಸ್ ಇವತ್ತು ಪೂಜೆ ಮಾಡ್ತಾ ಇಲ್ಲ ಸಂಜೆ, ಯಾಕೆ ಅಂದರೆ ಮಧ್ಯಾಹ್ನ ನಾನ್ ವೆಜ್ ತಿಂದಿದ್ದೀನಿ ಅಲ್ಲ, ಅದಕ್ಕೆ. ಶಿರ್ಸಿಗೆ ಮಾರಿಕಾಂಬಾ ಜಾತ್ರೆಗೆ ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ಬಂದಿದ್ವು ಅಲ್ಲ, ಸ್ವಲ್ಪ ಮಿಕ್ಕಿರೋದು ಪಕ್ಕಿರೋದು ಪಾರ್ಸಲ್ ಬಂದಿದ್ವು. ಅದನ್ನ ಇವಾಗ ಚಿಂಟುಗೆ ಬಿಸಿ ಮಾಡಿ ಕೊಡ್ತಾ ಇದ್ದೀನಿ. ಅವನಿಗೆ ಹೋಟೆಲ್ದು ಅಂದ್ರೆ ತುಂಬಾ ಇಷ್ಟ, ಅದಕ್ಕೋಸ್ಕರ ಚಂದ ತಿಂತಾನೆ ಅಂಡ್ ಟೇಸ್ಟಿಯಾಗಿತ್ತು. ಹಂಗಾಗಿ ಚಾಟ್ ಮಸಾಲ ಬೇಡವಾ? ಪಪ್ಪಂಗೆ ಇಷ್ಟ ಆಗಲ್ಲ. ಬೇಡ, ನಂಗೆ ಇಷ್ಟ. ನಮ್ಗೆ ಇಷ್ಟ ಕಣಮ್ಮ. ತಿಕ್ಕ ತಿಕ್ಕ ಥರ ಆಡ್ಬೇಡ. ಅಮ್ಮ ನಂಗೆ ಇಷ್ಟ. ನನ್ನ ಮಗ ನನ್ನ ಜೊತೆ ಬೇಕು ಬೇಕು ಅಂತ ಕಾಲ್ ಕೆರ್ಕೊಂಡು ಈ ರೀತಿ ಕಿತಾಪತಿಗಳು ಮಾಡ್ತಾ ಇರ್ತಾನೆ. ಅವ್ನು ಹಾಕಿದ್ದು ಸಾಲ್ಟೇ ಅಂತೆ, ಬಟ್ ನನಗೆ ಚಾಟ್ ಮಸಾಲ ಅಂದ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಹಾಕ್ತಾ ಇದ್ದಾನೆ. ನಾನು ಬೈತೀನಿ, ಅವನ ಮೇಲೆ ರೇಗಾಡ್ತೀನಿ, ಅವನಿಗೆ ಅದು ಇಷ್ಟ, ಫನ್ ಆಗಿರುತ್ತೆ ಅಂತ. ಸೊ ಬಟ್ ಅವ್ನು ಹಾಕಿದ್ದು ಉಪ್ಪೆ. ಆಮೇಲೆ ಹೇಳ್ತಾ ಇದ್ದ, ಬೇಕಾಗಿತ್ತಾ, ಅನ್ನಿಸ್ಕೋಬೇಕಿತ್ತ ಹಿಂಗೆಲ್ಲ. ಇದು ಏನು ಆರೆಂಜೇ ಆಗುತ್ತೆ, ಮೂಸಂಬಿ ಆಗ್ಬಿಡಲ್ಲ. ಚಿಂಟು ಆಲ್ರೆಡಿ ವಾಟರ್ ಮೆಲನ್ ತಿಂದ, ಇವಾಗ ಕಿತ್ಲೆನ್ ಕಟ್ ಮಾಡ್ಕೊತಾ ಇದ್ದಾನೆ. ಚಿಂಟು ಪಪ್ಪಾಗೆ ಸಪೋಟೊ ಮತ್ತೆ ವಾಟರ್ ಮೆಲನ್ ಕಟ್ ಮಾಡಿ ಇಡ್ತಾ ಇದ್ದೀನಿ. ಇಟ್ ಆಲ್ ಶಲ್ ಐ? ಯು ಟೇಕ್ ಇಟ್, ಐ ವಿಲ್ ಈಟ್ ಇಟ್. ಏನು? Eat one. You eat, I will take one. ನೈಸ್. Give me one. ಗುಡ್ ಪೀಸ್ ರಾ ದಿಸ್. ಟೇಕ್ ದಟ್. ಐ ವಿಲ್ ಟೇಕ್ ದಿಸ್. Bye. ಇವತ್ತು ಚಿಂಟು ಪಪ್ಪನು ಬೇಗ ಬಂದಿದ್ದಾನೆ, ಸೊ ಬನ್ನಿ ಅವನಿಗೆ ಫ್ರೂಟ್ಸ್ ಕೊಡೋಣ. ಚಿಂಟು ಪಪ್ಪ ರೆಸಾರ್ಟ್ ಹತ್ರ ಹೋಗ್ತಾನಂತೆ. ಹೇಗೂ ನಮ್ಮಮ್ಮನ ಫ್ರೆಂಡ್ ಮಗಳು ಬಂದಿದ್ರು ಅಲ್ಲ, ಸೊ ನಾನು ಹೋಗೋಣ ಅಂದ್ಬಿಟ್ಟು ಬೇಗ ರೆಡಿಯಾಗಿ ಸ್ವಲ್ಪ ಊಟ ಮಾಡಿಕೊಂಡು ಹೋಗೋಣ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ. ಚಿಂಟುದು ಊಟ ಬೇಡ ಅಂದ, ಬರೀ ಫಿಶ್ ಅಷ್ಟೇ ತಿಂದ, ಮಿಕ್ಕಿದೆಲ್ಲ ನಾನು ತಿನ್ಕೊಂಡು ಈಗ ಹೊರಡ್ತಾ ಇದ್ದೀನಿ ಗೈಸ್ ರೆಸಾರ್ಟ್ ಕಡೆಗೆ. ನಾನು ರೆಸಾರ್ಟ್ ಕಡೆ ಬಂದಾಗ 8:30, ಸೊ 8:30 11:30 ತನಕನೂ ನಮ್ಮಮ್ಮನ ಫ್ರೆಂಡ್ ಮಗಳ ಜೊತೆ ಮತ್ತೆ ಅವ್ರ ಅಳಿಯ ಜೊತೆ ಮತ್ತೆ ಅವ್ರ ಫ್ರೆಂಡ್ ಜೊತೆ ಎಲ್ಲ ಮಾತಾಡ್ಕೊಂಡು ಕೂತಿದ್ವು. ಆ್ಯಂಡ್ ಚಿಂಟು ಪಪ್ಪನೂ ಸಹ ಎಲ್ರೂ ಚೆನ್ನಾಗಿ ಮಾತಾಡಿಸ್ತಾ ಅವ್ರಿಗೂ ಖುಷಿ ಆಯಿತು. ಸೊ ಅವರು ಮಲ್ಕೊಳಕ್ಕೆ ಹೋದ್ರು, ಬೆಳಗ್ಗೆ ಬೇಗ ಹೋಗಬೇಕು ಅಂದ್ಬಿಟ್ಟು. ಚಿಂಟು ಪಪ್ಪ ಇಲ್ಲೇ ಏನೋ ಕೆಲಸ ಇದೆ ರೆಸಾರ್ಟ್ ಅಂದ್ಬಿಟ್ಟು ಪಕ್ಕ ಮಾತಾಡ್ತಾ ಇದ್ದ. ಅದೆಲ್ಲ ಮುಗಿಸ್ಕೊಂಡು ನಾವು ಈಗ ಮನೆ ಕಡೆ ಹೋಗ್ತೀವಿ. ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ನಂಗೆ ಗೊತ್ತು. ಸೊ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯಿತಾ ಗೈಸ್. ಇವತ್ತಿನ ವ್ಲಾಗ್ ಇಷ್ಟೇ. ನನಗೂ ತುಂಬ ಟಯರ್ಡ್ ಆಗಿದೆ. ಆಲ್ರೆಡಿ ಟೈಮ್ ಬಂದು 12 ಗಂಟೆ ಆಗಿಬಿಟ್ಟಿದೆ. ಸೊ ನಾನು ಮನೆಗೆ ಹೋಗಿ ದಬಾ ಹಾಕೋತೀನಿ. ಬಾಯ್ ಬಾಯ್, ಗುಡ್ ನೈಟ್, ಟೇಕ್ ಕೇರ್ ಗೈಸ್.